अखंड मंडलाकारं व्याप्तं येन चराचरं नमस्काराय दिव्याय सतधर्मस्वरूपिणे स्वामिभावपुत्राय श्रीमलाय ಈಶ್ವರ ದೇವಾಲಯದಲ್ಲಿ ವಿಶೇಷವಾಗಿ ಆರೋಗ್ಯ ಮತ್ತು ಭೂಮಿಯ ಆರೋಗ್ಯದ ವಿಷಯವಾಗಿ ಒಂದು ಚಿಕ್ಕ ಸಭೆಗೆ ಆಗಮಿಸಿದಂತಹ ಹಿರಿಯರೇ, ತಾಯಂದಿರೇ, ಯುವಕರೇ, ಮುದ್ದು ಮಕ್ಕಳೇ ಎಲ್ಲರಿಗೂ ಶ್ರದ್ಧೆಯ ಭಕ್ತಿಯ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಪರಮ ಪೂಜ್ಯ ಅದೃಶ್ಯ ಕಾಶಿದೇಶ್ವರ ಮಹಾಸ್ವಾಮೀಜಿಗಳ ಅನುಗ್ರಹ ಮತ್ತು ಅವರ ಮಾರ್ಗದರ್ಶನದ ಮೇರೆಗೆ ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಯ ಸಂಬಂಧಪಟ್ಟಂತ ಗ್ರಾಮಗಳಲ್ಲಿ ತೆರಳಿ ಆರೋಗ್ಯ ಮತ್ತು ಭೂಮಿಯ ಆರೋಗ್ಯದ ವಿಚಾರವಾಗಿ ರೈತರಿಗೆ ಗಮನಾರ್ಹವಾಗಿ ಅವರು ಮಾಡ್ತಾ ಇರುವಂತಹ ಚಿಕ್ಕ ಪುಟ್ಟ ತಪ್ಪುಗಳನ್ನು ಸರಿ ಮಾಡಲಿಕ್ಕಾಗಿ ಮಾರ್ಗದರ್ಶನ ಭಾರತ ದೇಶದ ಬೆನ್ನೆಲುಬು ರೈತರು ಅಂತ ನಾವು ಕರೀತೀವಿ. ಆ ರೈತರ ಬೆನ್ನೆಲುಬು ಮೊದಲಂತ ಪ್ರಶ್ನೆಗಳಿಗೆ ಅದನ್ನು ಸರಿ ಮಾಡಲಿಕ್ಕೆ ಏನು ಸಾಧ್ಯ ಆಗ್ತದೆ ಅಂತ ಪ್ರಯತ್ನ ಪಡ್ಕೊಂಡು ಭಾರತ ದೇಶದ ಅರ್ಥವ್ಯವಸ್ಥೆ ಹಳ್ಳಿಗಳಿಂದಲೇ ಕೂಡಿರುವಂಥದ್ದು. ಹಾಗಾಗಿ ಹಳ್ಳಿಗಳು ಎಷ್ಟು ಗಟ್ಟಿಯಾಗಿರ್ತದೆ ಅಷ್ಟು ಭಾರತ ಗಟ್ಟಿಯಾಗಿರ್ತದೆ. ಅದಕ್ಕೆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಪ್ರತಿ ಹಳ್ಳಿಗಳಿಗೂ ತೆರಳಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಮೂಲತಃ ಹೆಂಗಿದೆ ಅಂದ್ರೆ ನಾವು ತಿಂತಾ ಇರೋದೆಲ್ಲ ವಿಷ ಅಂತ ಎಲ್ಲರಿಗೂ ಗೊತ್ತಿರೋದು. ಕಾರಣ ಏನಂದ್ರೆ ನಮ್ಮ ಜಮೀನಿಗೆ ಹಾಕಿ ಬೆಳೀತಾ ಇರುವಂಥದ್ದೇ ವಿಷ. ಏನು DIP, ಯೂರಿಯಾ ಎಲ್ಲ ಕೆಮಿಕಲ್ಸ್ಗಳನ್ನು ಹಾಕಿ ಬೆಳೀತಾ ಇದೆ. ಆ ಕೆಮಿಕಲ್ ತಿಂದ ಮೇಲೆ ನಮ್ಗೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ ದೇಹ ತೆಗಿಲೇಬೇಕಾಗ್ತದೆ, ಬೇರೆ ದಾರಿಯೇ ಇಲ್ಲ. ನೋಡೋದು ಯಾರಾದ್ರೂ ಇಷ್ಟು ಜನ ನಾವಿದ್ದೀವಿ, ನಾವು ಹೊಲಕ್ಕ ಕ್ವಿಂಟಲ್ ಗಟ್ಟಲೆ DIP, ಯೂರಿಯಾ ತಂತೀವಿ. ಆಯ್ತು ರೀ ಅಜ್ಜಾರ, ಅಷ್ಟು ಚೆಲ್ತೀವಿ ಭೂಮಿಗೆ, ಒಂದ್ ಇಡೀ ತಿಂದು ನಾವು ಬದುಕ್ತೀವಿ ಅಂತ ಅಂದ್ರೆ ಯಾರು ಇದ್ದೀವಿ ನಾವು ಒಂದೇ ಇಡೀ ಚಿನ್ನ. ಅದಕ್ಕೆ ನಾವು ಎಷ್ಟು ದೊಡ್ಡ ದ್ರೋಹಿಗಳು ಅಂತ ಹೇಳ್ತೀವಿ. ನಾವು ಗುರುಗಳು ಮಾತ್ರ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳಿ ಅತಿಥಿ ದೇವೋಭವ ಅಂತ ಹೇಳ್ತೀವಿ. ಅದಕ್ಕೆ ಹೆತ್ತ ತಾಯಿ ಋಣ ಯಾವತ್ತೂ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ, ತಂದೆ ಋಣ ತೀರಿಸ್ಲಿಕ್ಕೂ ಸಾಧ್ಯ ಇಲ್ಲ, ಗುರುವಿನ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಇನ್ನೂ 3 ಋಣಗಳು ನಮ್ಗೆ ಹೇಳ್ಕೊಟ್ಟಾರೆ. ಏನು? ಭೂತಾಯಿಯ ಋಣ, ಗೋಮಾತೆಯ ಋಣ, ರೈತನ ಋಣ ತೀರಿಸ್ಲಿಕ್ಕೆ. ಅಂದ್ರೆ ಇವ್ರ 3 ಪಾತ್ರನ ಇವ್ರ 3 ನಮ್ಗೆ ಏನು ಅಂತ ನಾವು ಚರ್ಚೆ ಮಾಡ್ತೀವಿ. ಅವಾಗ ನಮ್ಗೆ ಬಹಳ ಅದ್ಭುತವಾಗಿ ಹೇಳ್ತಿದ್ವಿ. ಭೂತಾಯಿಯ ಋಣ ಯಾಕೆ ತೀರಿಸ್ಲಿಕ್ಕೆ ಆಗಲ್ಲ ಅಂದ್ರೆ